2 ನಿಮಿಷ ಟೈಮ್ ಕೊಡ್ತೀನಿ. ಬರೀ ಹೈಲೈಟ್ಸ್ ಹೇಳಬೇಕು. ಚಿಕ್ಕಬಳ್ಳಾಪುರದಲ್ಲಿ ನೀವು ಶಾಸಕರಾದ್ಮೇಲೆ ಏನೇನು ಮಾಡಿದ್ದೀರಾ ಅಂತ. ಸಮಯ ಶುರು ಆಗ್ತಾ ಇದೆ ಈಗ. ನಾನು ಹಳ್ಳಿಗೆ ಹೋಗಿ ಕಷ್ಟ ಕೇಳಿದ್ದೀನಿ. 150 ಹಳ್ಳಿ ಇದೆ, ಇನ್ನೂ 150 ಹಳ್ಳಿ ಪೆಂಡಿಂಗ್ ಇದೆ. ಎಷ್ಟೋ ಹಳ್ಳಿಗಳಲ್ಲಿ ಸ್ಮಶಾನನೇ ಜಾಗನೇ ಇರಲಿಲ್ಲ. SC ST ಸಮುದಾಯಕ್ಕೆ ಸ್ಮಶಾನ ಕೊಟ್ಟಿದ್ದೀನಿ. ಸಾವಿರಾರು ಜನನ ಅಮ್ಮ ಆಂಬುಲೆನ್ಸಲ್ಲಿ ಕಾಪಾಡಿದ್ದೀನಿ. ನಮಸ್ತೆ ಚಿಕ್ಕಬಳ್ಳಾಪುರದ ಮುಖಾಂತರ 14 ವಾರ್ಡ್ ಕಂಪ್ಲೀಟ್ ಮಾಡಿದ್ದೀನಿ. ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಿ. QR ಕೋಡ್ ಕೊಟ್ಟು ಅವ್ರು ಡಿಜಿಟಲಿ ಏನೇ ಸಮಸ್ಯೆ ಹಾಕಿದ್ರು ಮೋರ್ ದೆನ್ 5,000 ಜನದ್ದು ಸಮಸ್ಯೆ ಸಾಲ್ವ್ ಮಾಡಿದ್ದೀನಿ. ಸಾವಿರಾರು ಜನ ಬಡವ್ರ ಮಕ್ಕಳನ್ನ ಓದಿಸಿದ್ದೀನಿ. SSLC ಸರ್ಕಾರಿ ಶಾಲೆ ಮಕ್ಕಳಿಗೆ ಡೈಲಿ ಎಕ್ಸಾಮ್ ಇಟ್ಟು, ಟೆಸ್ಟ್ ಸೀರೀಸ್ ಇಟ್ಟು ಅವ್ರ ಲೈಫಲ್ಲಿ ಬದುಕಲ್ಲಿ ಚೇಂಜ್ ತಂದಿದ್ದೀನಿ. ಸರ್ಕಾರಿ ಶಾಲೆ ಟೈಮ್ ಟೇಬಲ್ನ ಪ್ರಾಪರಾಗಿ ನಡೆಸಿದ್ದೀನಿ. ಸರ್ಕಾರಿ ಶಾಲಾ ಶಿಕ್ಷಕರಲ್ಲಿ ಕಾನ್ಫಿಡೆನ್ಸ್ ತುಂಬಿದ್ದೀನಿ. ಅಪ್ಪ ಅಮ್ಮ ಇಲ್ದಿರೋ 50ಕ್ಕೂ ಹೆಚ್ಚು ಜನ ಮಕ್ಕಳಿಗೆ 1 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. ತಂದೆ ತಾಯಿ ಇಲ್ದಿರೋ ಮಕ್ಕಳಿಗೆ ಜವಾಬ್ದಾರಿ ಸ್ಥಾನದಲ್ಲಿ ನಿಂತಿದ್ದೀನಿ. ಅವರು ಕಷ್ಟಕ್ಕೆ ನಾನು ಸ್ಪಂದಿಸಿದ್ದೀನಿ. ಅದರ ಆಚೆ 20,000 ಸರ್ಕಾರಿ ಶಾಲೆ ಮಕ್ಕಳಿಗೆ ಪ್ರತಿ ಗಣೇಶನ ಹಬ್ಬಕ್ಕೆ ಅವ್ರ ಅಣ್ಣ ಬೆಂಗಳೂರಲ್ಲಿ ಕೆಲಸ ಮಾಡಿದ್ರೆ ಕಲ್ಲರ್ ಬಟ್ಟೆ ಹೆಂಗೆ ಕೊಡ್ತಾರೋ ಜೀನ್ಸ್ ಪ್ಯಾಂಟು ಟೀ ಶರ್ಟು 20,000 ಮಕ್ಕಳಿಗೆ ಕಳೆದ 2 ವರ್ಷದ 2 ಹಬ್ಬಕ್ಕೂ ಕೊಡಿಸಿದ್ದೀನಿ. ಅಂಗನವಾಡಿಯ 5,000 ಮಕ್ಕಳಿಗೆ 2 ವರ್ಷದ ಸಂಕ್ರಾಂತಿಗೂ ಹಬ್ಬ ಕೊಡಿಸಿದ್ದೀನಿ, ಬಟ್ಟೆ ಕೊಡಿಸಿದ್ದೀನಿ. ಅವ್ರ ಲೈಫಲ್ಲಿ ಬದಲಾವಣೆ ತರ್ತಿದ್ದೀನಿ. ಆದಮೇಲೆ ಹಂಬಲ್ ಆಗಿದ್ದೀನಿ. ಜನರ ಮುಂದೆ ತಗ್ಗಿ ಬಗ್ಗಿ ನಡೀತಾ ಇದ್ದೀನಿ. ಅವ್ರಿಗೆ ಗೌರವ ಕೊಡ್ತಿದ್ದೀನಿ. ಅವ್ರು ಹೇಳೋ ಕಷ್ಟನ ಸ್ಪಂದಿಸ್ತಿದ್ದೀನಿ. ಮನೆ ಮುಂದೆ ಹೋಗಿ ಹೊಸ್ತಲ ಮುಂದೆ ನಿಂತ್ಕೊಂಡು ಆಫೀಸರ್ಸ್ ಜೊತೆ ಕೈ ಮುಗಿದು ಕೇಳ್ತಾ ಇದ್ದೀನಿ. 20ಕ್ಕೂ ಹೆಚ್ಚು KS ಆಫೀಸರ್ಸ್ ಜೊತೆ ಚಾಪೆ ಮೇಲೆ ಕೂತ್ಕೊಂಡು ಆಡಂಬರ ಅಲ್ಲ, ನಾನು ಸೇವಕ ಅಂತ ಪ್ರಾಕ್ಟಿಕಲಿ ಪ್ರೂವ್ ಮಾಡಿದ್ದೀನಿ. ನೈಸ್.